ಸ್ನೇಹಿತರೆ, ಅನ್ನ ತಿಂದ್ರೆ ಶುಗರ್ ಬರುತ್ತೆ, ದಪ್ಪ ಆಗ್ತೀವಿ ಅನ್ನೋ ಭಯ ನಿಮಗಿದೆಯಾ? ಹಾಗಿದ್ರೆ ಈಗ ಹೊಸ ಒಂದು ಪ್ರೋಟೀನ್ ಅಕ್ಕಿಯನ್ನ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. ಕೇರಳದಲ್ಲಿರೋ ಕೇಂದ್ರ ಸರ್ಕಾರದ ಕೆಳಗೆ ಕೆಲಸ ಮಾಡೋ CSIR NIIST ವಿಜ್ಞಾನಿಗಳು ಲ್ಯಾಬ್ ನಲ್ಲಿ ಈ ಅಕ್ಕಿಯನ್ನ ಸೃಷ್ಟಿ ಮಾಡಿದ್ದಾರೆ. ಟಾಟಾ ಕಂಪನಿ ಕೂಡ ಕೆಲಸಕ್ಕೆ ಕೈ ಜೋಡಿಸಿದೆ. ಇದರ ಪವರ್ ಎಂತದ್ದು ಅಂತ ಹೇಳಿದ್ರೆ, ಸಾಮಾನ್ಯ ಅಕ್ಕಿಯಲ್ಲಿ 6% ಪ್ರೋಟೀನ್ ಇದ್ರೆ ಇದರಲ್ಲಿ 20% ಪ್ರೋಟೀನ್ ಇರುತ್ತೆ. ಅಂದ್ರೆ ನೀವು ತಿನ್ನೋ ಮೀನು, ಮೊಟ್ಟೆಗಿಂತ ಹೆಚ್ಚಿನ ಪ್ರೋಟೀನ್ ಅನ್ನ ಅಕ್ಕಿಯಲ್ಲಿ ಬರೋ ರೀತಿ ಮಾಡೋಕೆ ವಿಜ್ಞಾನಿಗಳು ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಗ್ಲೈಸೆಮಿಕ್ ಇಂಡೆಕ್ಸ್ 55ಕ್ಕಿಂತ ಕಮ್ಮಿ ಇರೋದ್ರಿಂದ ಇದು ಡಯಾಬಿಟೀಸ್ ರೋಗಿಗಳಿಗೂ ಕೂಡ ಗುಡ್ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ಟಾಟಾ ಕಂಪನಿಯೊಂದಿಗೆ ಅಗ್ರಿಮೆಂಟ್ ಮಾಡ್ಕೊಳ್ಳಲಾಗಿದೆ ಇದನ್ನ ಮಾಸ್ ಮಾರ್ಕೆಟ್ಗೆ ತರೋಕೆ. ಇನ್ನಷ್ಟೇ ಬರಬೇಕು, ಇನ್ನು ಬಂದಿಲ್ಲ. ಸದ್ಯಕ್ಕೆ ಲ್ಯಾಬ್ ನಲ್ಲಿ ಅಷ್ಟೇ ಪ್ರೂವ್ ಆಗಿರೋದು. ಇಲ್ಲಿ ನೀವು ಕೇಳಬಹುದು, ಆರ್ಟಿಫಿಷಿಯಲ್ ಅಕ್ಕಿನ ಇದು ಹೊಲದಲ್ಲಿ ಬೆಳೆಯೋದಲ್ವಾ ಅಂತ. ಹೊಲದಲ್ಲಿ ಬೆಳೆದ ಭತ್ತದಿಂದ ಬಂದಿರೋ ಅಕ್ಕಿಯಿಂದನೇ ಮಾಡೋದು. ಆ ಅಕ್ಕಿಯಲ್ಲಿ ಮುಂಚೆ ಎಲ್ಲ ಏನಾಗ್ತಿತ್ತು, ನುಚ್ಚಕ್ಕಿ ಅಂತ ಬರ್ತಿತ್ತು. ಆ ನುಚ್ಚಕ್ಕಿಯನ್ನ ಪ್ರಾಣಿಗಳಿಗೆ ಫೀಡ್ ಆಗಿ ಕೊಡ್ತಾ ಇದ್ರು ಅಥವಾ ಚೀಪ್ ರೇಟಿಗೆ ಮಾರ್ತಾ ಇದ್ರಲ್ವಾ ಮುಂಚೆ. ಅದನ್ನ ಬಳಸ್ಕೊಂಡು, ಆ ನುಚ್ಚಕ್ಕಿಯನ್ನ ಬಳಸ್ಕೊಂಡು ಲ್ಯಾಬ್ ನಲ್ಲಿ ಅದಕ್ಕೆ ಪ್ರೋಟೀನ್ ಸೇರಿಸಿ, ವಿಟಮಿನ್ ಮಿನರಲ್ ಎಲ್ಲ ಸೇರಿಸ್ಬಿಟ್ಟು ಪವರ್ಫುಲ್ ಮ್ಯಾಜಿಕ್ ಅಕ್ಕಿಯನ್ನಾಗಿ ಮಾಡಿದ್ದಾರೆ ಸೈಂಟಿಸ್ಟ್ಗಳು. ಹೆಂಗೆ ಗೋಧಿ ಬಳಸ್ಕೊಂಡು ಆಮೇಲೆ ಅದರಿಂದ ಮ್ಯಾಗಿ, ಶಾವಿಗೆ ಎಲ್ಲ ಮಾಡೋದಿಲ್ವಾ ಅವರು? ಅದೇ ತರ ಅಂತ ಅನ್ಕೊಳ್ಳಿ ನೀವು. ಓಕೆ, ಟೇಸ್ಟ್ ಹೇಗಿರುತ್ತೆ? ಮೆಡಿಸಿನ್ ತರ ಇರುತ್ತಾ? ಇಲ್ಲ, ನಾರ್ಮಲ್ ಅಕ್ಕಿ ರೀತಿನೇ ಇರುತ್ತೆ ಬೇಯಿಸಿದಾಗ. ಇದನ್ನ ಜೊತೆಗೆ ನುಚ್ಚಲ್ಲ, ಈ ಪ್ರೋಟೀನ್ ಅಕ್ಕಿ ಮಾಡಿ ಆದಾಗ ಅದು ನಾರ್ಮಲ್ ಅಕ್ಕಿ ಸೈಜ್ ನಲ್ಲೇ ಇರುತ್ತೆ. ಬೇಯಿಸಿದಾಗ ಸೇಮ್ ಅಕ್ಕಿ ರೀತಿಯಲ್ಲೇ ರುಚಿಸುತ್ತೆ. ಇದು ಮಾರ್ಕೆಟಿಗೆ ಬಂದ್ರೆ ನಮ್ಮ ರೈತರಿಗೆ ಏನಾದ್ರು ಲಾಸ್ ಆಗುತ್ತಾ? ಇದರ ರೇಟ್ ಎಷ್ಟು? ಅದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯ ಫುಲ್ ವಿಡಿಯೋ ಇಲ್ಲಿದೆ. ರಿಲೇಟೆಡ್ ಲಿಂಕ್ ಅನ್ನ ಮಿಸ್ ಇಲ್ಲದೆ ಚೆಕ್ ಮಾಡಿ.